ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಿರುಕುಳವನ್ನು ಸ್ವೀಕರಿಸಬೇಕು. ಶ್ರೀರಾಮಯ್ಯ ಕಾರ್ಯಕ್ರಮ ಸ್ವೀಕರಿಸಬೇಕು. ಮತ್ತೆ ನಮ್ಮ ತಮಿಳು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಈಶ್ವರಪ್ಪನವರು ಬಂದಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ತಿಳಿಸೋಣ. ಮತ್ತೆ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ. ಅವರು ಸಹ ಬಂದ ರಾಷ್ಟ್ರೀಯ ಸ್ನೇಹಿತರು ಮತ್ತೆ ರಮೇಶ್ ಸನ್ಮಾನ ಸ್ವೀಕರಿಸಬೇಕು. ಕ್ಲಸ್ಟರ್ ನಲ್ಲಿ ಯಾವುದೇ ಕೂಡ ಕಾರ್ಯಕ್ರಮವನ್ನ ಅತ್ಯಂತ ಸುಸಜ್ಜಿತವಾಗಿ ಕೋಆರ್ಡಿನೇಟರ್ ಆಗಿ ಎಲ್ಲರ ಮನಗೆದ್ದು ಅಂದ್ರೆ ಯಾವುದೇ ಕಾರ್ಯಕ್ರಮವನ್ನಾಗಲಿ ಸುಸೂತ್ರವಾಗಿ ನಡೆಸ್ಕೊಳ್ತಕ್ಕಂಥ ಈ ನನ್ನ ಬೆನ್ನೆಲುಬಾಗಿರ್ತಕ್ಕಂಥ ಚಂದ್ರಶೇಖರ್ ಮತ್ತು ರಮೇಶ್ ಹಾಗೂ ಎಲ್ಲ ನಮ್ಮ ಪರ್ಗೂರ್ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಅವರು ಈ ಅನೇಕ ಕಾರ್ಯಕ್ರಮಗಳನ್ನು ಈ ಪರ್ಗೂರ್ ಶಾಲೆಯಲ್ಲಿ ನಡೆಸಿಕೊಂಡಿದ್ದಾರೆ. ಪ್ರತಿಭಾ ಕಾರಂಜಿ ಆಗಿರ್ಬೋದು ಮತ್ತೆ ಕ್ರೀಡಾಕೂಟಗಳಾಗಿರ್ಬೋದು ಅತ್ಯಂತ ಸುಸಜ್ಜಿತವಾಗಿ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತಗೊಂಡು ಅವರಿಗೆ ಯಾರ್ಯಾರು ದೇಣಿಗೆಯನ್ನು ಕೊಡ್ತಾರೆ ಮತ್ತೆ ಹಣವನ್ನು ವಸೂಲು ಮಾಡ್ತಕ್ಕಂಥ ಚಾಣಕ್ಯವನ್ನು ಹೊಂದಿರತಕ್ಕಂಥವನು ಚಂದ್ರಶೇಖರ್. ನಾನು ಕೂಡ ಇವರು ಒಂದೇ TCH ಕ್ಲಾಸ್ನಲ್ಲಿ ಓದಂಥವ್ರು. ಅವರಿಂದಲೂ ಕೂಡ ನಾವು ಹೀಗೇನೆ ಇದ್ದೀವಿ, ಮುಂದೆನೂ ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಎಲ್ಲ ಸಹೃದಯ ಶಿಕ್ಷಕ ಬಂಧುಗಳಿಗೆ ನನಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕಷ್ಟದಲ್ಲಿ ಮತ್ತೆ ಸಹಾಯವನ್ನು ಮಾಡ್ತಾರೆ ಮತ್ತೆ ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ. ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಯಾವುದೇ ರೀತಿಯ SCTS ಮತ್ತೆ ಯಾವುದೇ MDM ಏನು ಅಕ್ಷರ ದಾಸೋಹ ಆಗಿರ್ಬೋದು ಯಾವುದೇ ಕೂಡ ಈಗೆಲ್ಲ ಆನ್ಲೈನ್ ಇರೋದ್ರಿಂದ ನಮ್ಮ CRP ಸರ್ ರಮೇಶ್ ಸರ್ ಅವರು ಅತ್ಯಂತ ಸುಸೂತ್ರವಾಗಿ ನನಗೆ ಕಲಿಸ್ಕೊಟ್ಟಿದ್ದಾರೆ. SIR ನಾನು ಯಾವುದೇ ಕೂಡ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಕೂಡ ನಾನು ಮಾಡಲ್ಲ ಅಂತ ಹೇಳೇ ಇಲ್ಲ. ಜನಗಣತಿ ಆಗಿರ್ಬೋದು SIR ಆಗಿರ್ಬೋದು ಯಾವುದೇ ಬಂದರೂ ಕೂಡ ನಾನು ಇಲ್ಲ ಅಂತ ತಗೊಂಡೆ ಯಾವಾಗಲೂ ಕೂಡ ಮಾಡಿದ್ದೀನಿ. ಯಾಕೆಂದರೆ ಇವರು ನಮಗೆ ಅತ್ಯಂತ ನಮಗೆ ಹೆಲ್ಪ್ ನೇಚರ್ ಇರೋದ್ರಿಂದ ಒಬ್ಬರನ್ನೆಲ್ಲ ಒಬ್ಬರನ್ನು ತಿಳ್ಕೊಂಡು ನಾನು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀನಿ. ಮತ್ತೆ ಈಗ ಇಲ್ಲಿ ಪರ್ಗೂರ್ ಕ್ಲಸ್ಟರ್ನಲ್ಲಿ ನನಗೆ ಯಾವುದೇ ರೀತಿಯಾಗಿ ತನು ಮನ ಧನವನ್ನು ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ನಮ್ಮ ಮೇಡಮ್ ಇರುತ್ತಗಳು ನಮ್ಮ ಚೈತ್ರ ಮೇಡಮ್ ಆಗಿರ್ಬೋದು, ಸಾಹಿತ್ಯ ಮೇಡಮ್ ಆಗಿರ್ಬೋದು, ಹಣದಾಸ ಮತ್ತೆ ತನು ಮನ ಧನ ಅಂತ ಯಾವ ನಾನು ಎಲ್ಲರೂ ಕೂಡ ನನಗೆ ಸಹಾಯ ಮಾಡ್ತಾರೆ. ಯಾವಾಗ ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ. ಇವಾಗ ಕರೆದ ಸಾರ್ ಇಷ್ಟ ಐತೆ ಓಪನ್ ಆಗಿ ಹೇಳ್ತಾರೆ, ಅದರಲ್ಲಿ ಮುಲಾಜೆ ಇಲ್ಲ ಸಾರ್ ತಾಣೋಗಿ ಅಂತ. ಅಷ್ಟೊಂದು ನನಗೆ ನನ್ನ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಮತ್ತೆ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ. ವಿಶ್ವನಾಥ್ ಸರ್ ಏನು ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸವನ್ನು ಮಾಡಲ್ಲ, ನಂಬಿಕೆಯನ್ನು ಇಟ್ಕೊಂಡು ನನ್ನನ್ನು ಈ ರೀತಿಯಾಗಿ ಬೆಳೆಸಿದ್ದಾರೆ, ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ. ನಾನು ಎಂದೆಂದೂ ಕೂಡ ಅವರ ಸಹಾಯಕ್ಕೆ ಮತ್ತು ಅವರ ಸಹಾಯವನ್ನು ನಾನು ಕೇಳ್ಕೊಳ್ತಾ ನನ್ನ ಸಹಾಯವನ್ನು ಕೂಡ ನಾನು ನನ್ನ ಕೈಲಾದ ಸಹಾಯವನ್ನು ಮಾಡ್ತೇನೆ. ಪರ್ಗೂರ್ ಕ್ಲಸ್ಟರ್ ಮತ್ತು ತಗಡ್ಲೂರು ಶಾಲೆಯಲ್ಲೂ ಕೂಡ ನಾನು 15 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಅಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ನನಗೆ ಅಚ್ಚುಮೆಚ್ಚು. ಅವರು ಕೂಡ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿವರೆಗೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಗುರು ಹಿರಿಯರು, ನಮ್ಮ ಉಮೇಶ್ ಸರ್ ಅವರು ನಮ್ಮ 30 ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಚಿಕ್ಕರಸಳ್ಳಿ ಶಾಲೆಯಲ್ಲಿ ನಾನು ಇನ್ನೂ ಆವಾಗ ದನ ಕಟ್ಕೊಂಡು ಕಸ ಆಗ್ತಾ ಇದ್ದೆ. ಹಿಂಗಡೆ ನಮ್ಮ ಬಡಿಗೆ ಇತ್ತು. ನಾನು ಅವರು ಇನ್ನು ಅಪಾಯಿಂಟ್ ಆಗಿದ್ರೆ ಅವ್ರಿಗೆ 35 ವರ್ಷ ಸರ್ವಿಸ್ ಆಗಿರ್ಬೋದು. ಅಲ್ಲಿ ಸರ್ವಿಸ್ ಮಾಡ್ತಾರೆ ಅಂತ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ನನ್ನ ಸಹೃದಯ ಬಂಧುಗಳಿಗೆ, ನನ್ನ ನೆಚ್ಚಿನ ಶಿಕ್ಷಕ ಮಿತ್ರರಿಗೆ ಹಾಗೂ ನನ್ನ ಸಹೋದ್ಯೋಗಿಗಳಿಗೆ, ನನ್ನ ಊರಿನಿಂದ ನನ್ನ ಊರಿನಿಂದ ನಮ್ಮ ಅಳಿಯಂದಿರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ರಾಜೇಶ್ ಅವನು ಕೂಡ RI ಡಿಪಾರ್ಟ್ಮೆಂಟ್ ಫುಲ್ ಅವ್ರಿಗೆ ಗೊತ್ತಾಯಿದೆ, ಎಲ್ಲೆಲ್ಲಿ ಏನೇನು ಮಾಡಿಸೋದು ಗೊತ್ತಿರೋದ್ರಿಂದ ನಮಗೆ ಉತ್ತಮ ಸಹಾಯವನ್ನು ಯಾವುದೇ ಜಮೀನಿನ ಬಗ್ಗೆ ಆಗಿರ್ಬೋದು ಯಾವುದೇ ಬಗ್ಗೆ ಆಗ್ಬೋದು ನಾನು ಹಿಂದೆಯೂ ಕೂಡ ನನ್ನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸಾಹಿತ್ಯ ಮೇಡಮ್ ಒಬ್ಬರು ಯಾವ ರಾತ್ರಿ 12 ಗಂಟೆಗೆ ಹೋಗ್ತಾರೆ, ಒಂದು 8 ಗಂಟೆಗೆ ಹೋಗ್ತಾರೆ ತರಿಸ್ಕೊಟ್ಟಾಗಿ ನಮ್ಮ ಸ್ಟೇಟ್ಮೆಂಟ್ ಇರ್ತಾರೆ, ಯಾರನ್ನ ಅಡ್ಡ ಕೇಂದ್ರ ಮಾಡ್ತಾರೆ ಅವ್ರು ಅದು ನನ್ನ ನೆಚ್ಚಿನ ಮಿತ್ರರಿಗೂ ಕೂಡ ಹಾಗೂ